3 ದಿನ ಅಂದರೂ 6 ದಿನವರೆಗೂ ಶೂಟಿಂಗ್ ಆಯಿತು ನಮಗೆ. ಖುಷಿ ಅಂದರೆ ನಿರ್ಮಾಪಕರು ನಿಜವಾಗ್ಲೂ ನಿರ್ಮಾಪಕರು ನೆನೆಸ್ಕೋಬೇಕು. ಏಕೆಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿತ್ತು. ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು. ನಾವೆಲ್ಲ ಒಂದು ಕಡೆ ಮೀಟ್ ಆಗ್ತಿದ್ದಾಗೆ ಫಸ್ಟ್ ನಾನೇನಂದೆ ಅಂದರೆ, ಸರ್ ನಾನು ಕೂಡ ಉಡುಪಿಯಿಂದ ಬಂದೆ, ಒಂದು ದೇವಿ ದರ್ಶನ ಆಗೋಯಿತು, ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ತಂದೆ ಅಂದಿದ್ದೆ. ನಾನು ಈ ಫಿಲ್ಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಅವಾಗ ನಿರ್ದೇಶಕರು ನಿಮ್ಮೊಬ್ಬರು ಇಬ್ಬರು ಹೇಳಿದಿಷ್ಟೇ, ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲನ್ಗಾಗಿ ಬಂದಿರೋದು ಮಾತಾಡೋಕ್ಕೆ. ಬರ್ತಾ ಇರಬೇಕಾದ್ರೆ ಅಮ್ಮನ ಅಲ್ಲಿ ಊರಿಂದ ಅಮ್ಮನ ಒಂದು ಇದು ಬಂತು. ಯಾರೋ ನನ್ನನ್ನು ಹಿಂದೆ ಕುದಿತಿದ್ದ, ಅವನು ಇವತ್ತು ಸಿಗ್ತಾನೆ, ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂಥೇಳಿ ನನಗೆ ಒಂದು ಪ್ರಸಾದವನ್ನು, ಅಮ್ಮನ ಪ್ರಸಾದವನ್ನು ಕೊಟ್ಟರು. ಅವತ್ತೇನು ಈಗಲೂ ನಾನು ಮಾತಾಡ್ತಿದ್ರೆ ಕೂದಲು ನಿಂತ್ಕೊಂಡ್ಬಿಡ್ತದೆ. ಯಾಕಂದರೆ ಇದೊಂದು ಬರೀ ಸಿನಿಮಾ ಮಾತ್ರ ಅಲ್ಲ, ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ನನಗಿದೆ. ಜೊತೆಗೆ ನಾನು ಈ ಅಮ್ಮನ ಪಾತ್ರ ಆವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಅಂದರೆ ನಾನು ಕೂತ ಜಾಗದಲ್ಲಿ ಹಿಂದೆ ಒಂದು ಗೋಡೆ ಇದೆ, ಅದರ ಮೇಲೆ ಒಂದು ಆಂಜನೇಯ ಒಂದು ಕೂತಿದ್ದ. ಏನು ಗೊತ್ತಿಲ್ಲ, ಅಂದರೆ ಈ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತಾರೆ. ಈ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲಾದರೂ ಒಂದು ಸತ್ಯ ಹುಡುಕಬೇಕಾದ ಸತ್ಯ ಅವನ ಒಳಗಡೆ ಇದ್ದಾಗ ಪ್ರತಿಯೊಂದು ಕಡೆಯಲ್ಲ ಅವನಿಗೆ ಸತ್ಯ ಕಾಣ್ತದೆ ಎಂಬುದಕ್ಕೆ ನನಗೆ ಕೆಲವೊಂದು ಇದೊಂದು ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಸಾಕ್ಷಿ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಆಮೇಲೆ ಅಮ್ಮನ ಆಶೀರ್ವಾದ ಇರಲಿ, ಅಮ್ಮನ ಅರ್ಚಕರು, ಅಮ್ಮನ ಮನೆತನದವರಿಗೆ ಎಲ್ಲರಿಗೂ ನಾನು ಆಶೀರ್ವಾದ ಕೇಳ್ತೀನಿ. ಜೊತೆಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಅಂದರೆ ಟ್ರೀಟ್ಮೆಂಟಲ್ಲಿದ್ದೀನಿ. ತುಂಬ ಏನಂದರೆ ನಾನು ಹೇಳಿದಾಗ ನಾನು ದೇವಭಕ್ತ, ದೇವರು ಹೇಗಿರ್ತಾನೆ ನಾನು ಆ ರೀತಿ ಇರ್ತೀನಿ, ನಿಮ್ಮ ಮುಂದೆ ಇರ್ತೀನಿ. ಬಟ್ ಇರೋಷ್ಟು ಸಮಯನೂ ನಾನು ಚಿತ್ರರಂಗದಲ್ಲಿ ನಿಮ್ಮನ್ನು ಮನೋರಂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ.